ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಮತ್ತಷ್ಟು ರಾಷ್ಟ್ರಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಫ್ರಾನ್ಸ್ ಹಾಗೆ ಜರ್ಮನಿ ಕೂಡ ಸಪೋರ್ಟ್ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾವ ಹಾಗಾದ್ರೆ ಈ ದೇಶಗಳು, ಅಂದ್ರೆ ಮೂರನೇ ಮಹಾಯುದ್ಧಕ್ಕೆ ಏನಾದರೂ ನಾಂದಿ ಹಾಡ್ತಾವ? ಈ ಹಿಂದೆ 1914-18 ಏನಿತ್ತು ಒಂದನೇ ಮಹಾಯುದ್ಧ, ಅದಾದ್ಮೇಲೆ 1939 ಶುರುವಾಯ್ತು ಎರಡನೇ ಮಹಾಯುದ್ಧ. ಆಗಲೂ ಕೂಡ ಮೈತ್ರಿಗಳನ್ನ ನೋಡಿದ್ವು ನಾವು ದೇಶಗಳು, ಒಂದು 4-5 ದೇಶಗಳು, ಆ ಕಡೆ ವಿರೋಧ ದೇಶಗಳು ಒಂದಾಗಿದ್ವು. ಹಾಗಾಗಿ ಮತ್ತೆ ರಿಪೀಟ್ ಆಗುತ್ತಾ ಅಂತ ಇರಾನ್ ಮೇಲೆ ಎಲ್ಲಾ ದೇಶಗಳು ಸೇರಿ ದಾಳಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಮತ್ತಷ್ಟು ರಾಷ್ಟ್ರಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಯಾಕೆ ಇರಾನ್ಗೆ ಬೆಂಬಲ ಸಿಗ್ತಾ ಇಲ್ಲ ನೋಡಿ, ಅಲ್ಲಿರುವಂತಹ ಸುತ್ತಮುತ್ತಲ ಗಲ್ಫ್ ಕಂಟ್ರಿಗಳೇ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲಿದೆ ಕತಾರು, ಎಲ್ಲಿದೆ ಸಿರಿಯಾ, ಎಲ್ಲಿದೆ ಇರಾಕ್, ಹಾಗೆ UAE, ಸೌದಿ ಅರೇಬಿಯಾ, ಟರ್ಕಿ, ಯಾರು ಸಪೋರ್ಟಿಗೆ ಬರ್ತಾಯಿಲ್ಲ ಇರಾನ್ಗೆ. ಯಾಕಂದರೆ ಅವ್ರ ಮೇಲೇ ಹೊಡಿತಾ ಇದ್ದಾರೆ ಇವರು. ಈಗ ಫ್ರಾನ್ಸು ಜರ್ಮನಿ ಏನಾದರೂ ಬಂತು ಅಂತ ಹೇಳಿದ್ರೆ ಅಮೇರಿಕ ಇಸ್ರೇಲ್ ಸಪೋರ್ಟ್ಗೆ ಖಂಡಿತ ಮ್ಯಾಪಲ್ಲೇ ಕಾಣಿಸಲ್ಲ ಅಂತ ಅನಿಸುತ್ತೆ. ಇರಾನ್ ಹಂಗು ನುಗ್ಗಿ ಹೊಡಿಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ದೇಶಗಳಿದು. ಫ್ರಾನ್ಸು ಹಂಗೆ ಇದೆ, ಜರ್ಮನಿ ಕೂಡ ಏನು ಕಡಿಮೆ ಇಲ್ಲ. ಅವರು ಕೂಡ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ. ಅದರಲ್ಲೂ ಅವರು ಅಪ್ಡೇಟೆಡ್ ವರ್ಷನ್ ಇದೆ ಅವ್ರ ಹತ್ರ ವೆಪನ್ಸ್ಗಳು. ಇಲ್ಲಿ ಬೆಂಬಲ ಎರಡು ರೀತಿ ಇರುತ್ತೆ. ಒಂದು ಡೈರೆಕ್ಟಾಗಿ ಬೆಂಬಲ ಕೊಡೋದು, ಅಂದರೆ ಸೈನಿಕರನ್ನ ಕಳಿಸ್ಕೊಡೋದು. ತಗೊಳ್ರಪ್ಪ, ನಮ್ಮ ಕಡೆಯಿಂದ 1000 ಜನ ಸೈನಿಕರು ಬರ್ತಾ ಇದ್ದಾರೆ, ಯುದ್ಧಕ್ಕೆ ಬಳಸ್ಕೊಳ್ಳಿ, ಅವರು ಹುತಾತ್ಮರಾಗಲಿ ಅಥವಾ ವಾಪಸ್ ಗೆದ್ಕೊಂಬರಲಿ, ನಿಮ್ಮ ಜೊತೆಗೆ ಸೈನಿಕರ ಕಳಿಸ್ಕೊಡ್ತಾ ಇದ್ದೀವಿ. ಇದು ಡೈರೆಕ್ಟ್ ಬೆಂಬಲ, ನೇರ. ಪರೋಕ್ಷವಾಗಿ ಅಂತೇಳಿದ್ರೆ ವೆಪನ್ಸ್ಗಳನ್ನು ಅವ್ರಿಗೆ ಸಪ್ಲೈ ಮಾಡೋದು, ಅವ್ರಿಗೆ ಕ್ಷಿಪಣಿಗಳನ್ನು ಕೊಡೋದು ಅಥವಾ ಯುದ್ಧ ವಿಮಾನಗಳನ್ನು ಕೊಡೋದು ಮತ್ತು ಹೆಲಿಕಾಪ್ಟರ್ಗಳನ್ನ ಕೊಡೋದು, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು. ಈ ರೀತಿ ಪರೋಕ್ಷವಾಗಿಯೂ ಕೂಡ ಸಹಾಯ ಮಾಡುವಂಥ ಸಾಧ್ಯತೆಗಳಿದ್ದಾವೆ. תפילה של החיים. יואו, 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 יואו.